ಕಡಗ ಕೊಕ್ಕಂಡಬಾಣೆ ದರ್ಗಾ ಶರೀಫ್ನಲ್ಲಿ ವಾರ್ಷಿಕವಾಗಿ ಆಚರಿಸಲ್ಪಡುವ ಉರೂಸ್ ಕಾರ್ಯಕ್ರಮ ಇದೇ ಬರುವ ಶುಕ್ರವಾರದಿಂದ ಮಂಗಳವಾರದವರೆಗೆ ಜನವರಿ 16ರಿಂದ 20ರವರೆಗೆ ವಿವಿಧ ಕಾರ್ಯಕ್ರಮಗಳ ಮೂಲಕ ನಡೆಸಲಾಗುವುದೆಂದು ಮನಶ್ಯಲ್ ಉಲೂಮಾ ಮದರಸದ ಪ್ರಾಂಶುಪಾಲರಾದ ಸುಹೈಬ್ ಫೈಜಿ ಅವರು ತಿಳಿಸಿದ್ದಾರೆ. ಶುಕ್ರವಾರ ಜುಮಾ ನಮಾಜ್ನ ಬಳಿಕ ಮುಹಿಯುದ್ದೀನ್ ಜುಮಾ ಮಸೀದಿಯಿಂದ ದರ್ಗಾದವರೆಗೆ ಭಂಡಾರ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದ್ದು, ಮಕಾಂ ಅಲಂಕಾರ ಮತ್ತು ಪ್ರಾರ್ಥನೆಗೆ ಮುಹಿಯುದ್ದೀನ್ ಜುಮಾ ಮಸೀದಿ ಖತೀಬ್ ರಫೀಕ್ ಲತೀಫ್ ಅವರು ನೇತೃತ್ವ ವಹಿಸಲಿದ್ದಾರೆ. ಧ್ವಜಾರೋಹಣವನ್ನು ಜಮಾತ್ ಅಧ್ಯಕ್ಷರಾದ ಅಬ್ದುಲ್ಲಾ ಅವರು ನೆರವೇರಿಸಲಿದ್ದಾರೆ. ರಾತ್ರಿ ನಡೆಯುವ ಪ್ರಾರ್ಥನಾ ಸಮಾವೇಶ ಮತ್ತು ಮಜಲಿಸ್ ನೂರ್ನಲ್ಲಿ ಸಮಸ್ತ ಕೇಂದ್ರ ಮುಷಾವರಾ ಸದಸ್ಯರಾದ ಅಬ್ದುಲ್ಲಾ ಫೈಜಿ ಮತ್ತು ಸೈಯದ್ ಅವರು ನೇತೃತ್ವ ವಹಿಸಲಿದ್ದಾರೆ. 5 ದಿನಗಳ ವಿವಿಧ ಕಾರ್ಯಕ್ರಮಕ್ಕೆ ಹಲವಾರು ಧಾರ್ಮಿಕ ಪಂಡಿತರು, ರಾಜಕೀಯ ನೇತಾರರು ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು. ಮುಹಿದ್ದೀನ್ ಜುಮಾ ಮಸ್ಜಿದ್ ಸಮಿತಿ ಆಡಳಿತ ಸಮಿತಿಯ ಒಂದು ಪ್ರೆಸ್ ಮೀಟ್ ಆಗಿದೆ. ವಿರಾಜಪೇಟೆ ಸಮೀಪದ ಕಡಂಗ ಕೊಕ್ಕಂಡಬಾಣೆ ದರ್ಗಾ ಶರೀಫಿನಲ್ಲಿ ಅಂತಿಮ ವಿಶ್ರಾಂತಿ ಪಡೆಯುತ್ತಿರುವ ಔಲಿಯಾಗಳ ಹೆಸರಿನಲ್ಲಿ ವರ್ಷಂಪ್ರತಿ ಆಚರಿಸಿಕೊಂಡು ಬರುವಂತಹ ಉರೂಸ್ ಸಮಾರಂಭ ನಾಡಿದ್ದು ಶುಕ್ರವಾರ 2026 ನಾಡಿದ್ದು ಶುಕ್ರವಾರ ಜನವರಿ 16, 17, 18, 19 ಮತ್ತು 20 ದಿನಾಂಕಗಳಲ್ಲಿ ಶುಕ್ರವಾರದಿಂದ ಮಂಗಳವಾರದವರೆಗೆ ಅತೀ ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಲಾಗಿದೆ. ಎಲ್ಲ ಆತ್ಮೀಯ ಬಂಧುಗಳು, ಶಾಂತಿ ಸೌಹಾರ್ದತೆಯ ಸಂಕೇತ ನಮ್ಮ ಕಡಂಗ ನಾಡಿನ ಈ ಒಂದು ಕಾರ್ಯಕ್ರಮಕ್ಕೆ ಸರ್ವ ಜನಾಂಗದವರು ಸಹ ಎಲ್ಲರೂ ಸಹ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಮ್ರತೆಯಿಂದ ನಾವು ಬೇಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ವಿವರಣೆ ನಾಡಿದ್ದು ಶುಕ್ರವಾರ 16/1/2026 ಶುಕ್ರವಾರ ಮಧ್ಯಾಹ್ನ 2:30 ಗಂಟೆಗೆ ಮುಹಿದ್ದೀನ್ ಜುಮಾ ಮಸ್ಜಿದ್ನಿಂದ ಭಂಡಾರದೊಂದಿಗೆ ಮಕ್ಕಾಂವರೆಗೆ ಒಂದು ಜಾಥಾ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ತದನಂತರ ಧ್ವಜಾರೋಹಣ ಕಾರ್ಯಕ್ರಮ 3 ಗಂಟೆಗೆ ಜಮಾತ್ ಅಧ್ಯಕ್ಷರಾದ ಕುಂಜ್ ಅಬ್ದುಲ್ಲಾ PM ರವರ ಅಧ್ಯಕ್ಷತೆಯಲ್ಲಿ ನಡೆಯಲಿಕ್ಕಿದೆ. ಅದೇ ರೀತಿ ಅದರ ನಂತರ ಕಾರ್ಯಕ್ರಮ ಮುಂದುವರಿದಂತೆ ನಮ್ಮ ಜಮಾತಿನ ಖತೀಬ್ ಉಸ್ತಾದ್ರವರಾದ ಮೊಹಮ್ಮದ್ ರಫೀಕ್ ಲತೀಫಿ ಉಸ್ತಾದ್ರವರ ನೇತೃತ್ವದಲ್ಲಿ ಬೃಹತ್ತಾದ ಒಂದು ಸಾಮೂಹಿಕ ಪ್ರಾರ್ಥನೆ ಮತ್ತು ಗೋಷ್ಠಿಯಲ್ಲಿ ಜಮಾತ್ ಅಧ್ಯಕ್ಷರಾದ ಅಬ್ದುಲ್ಲಾ, ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್, ಜಮಾತ್ ಖತೀಬ್ ರಫೀಕ್ ಲತೀಫಿ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ನೌಫಲ್, ಕಡಂಗ.